सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. ನಮಸ್ಕಾರ ಮಾಡ್ಕೊ. ಸರಸ್ವತಿನ ಕೇಳ್ಕೊ. ಸರಸ್ವತಿ. ಹಾಯ್ ಎವರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಅದ್ಭುತವಾದ ದಿನ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಇವತ್ತು ಗುರುಪುಷ್ಯಮಿ ಅಂದರೆ ಗುರುವಾರ ದಿನ. ಪುಷ್ಯ ನಕ್ಷತ್ರ ಬರೋದೇ ಅಪರೂಪ. ಸೊ ಈ ದಿನ ಆ ನಕ್ಷತ್ರ ಬಂದಿದ್ದ ದಿನ ನೀವು ದೇವ್ರ ಹತ್ರ ಏನೇ ಕೇಳ್ಕೊಂಡ್ರೂ ಕೂಡ ಆ ದೇವರು ನಮಗೆ ಹಸ್ತು ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ನೀವು ಅಕ್ಷರಾಭ್ಯಾಸವನ್ನು ಮಾಡಿದ್ರೆ, ಯಾರ ಮಕ್ಕಳು ತುಂಬ ಹಿಂದುಳಿದಿರ್ತಾರೋ ಆ ದಿನ ಅಂದರೆ ಈ ಗುರುಪುಷ್ಯಮಿ ದಿನ ನೀವು ಅಂದರೆ ಗುರುವಾರ ದಿನ ಬಂದಿರುತ್ತಲ್ಲ ಪುಷ್ಯ ನಕ್ಷತ್ರ, ಆ ದಿನ ನೀವು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದ್ರೆ ಜ್ಞಾನ ಹೆಚ್ಚುತ್ತೆ, ಆ ಶಾರದಾ ಮಾತೆಯ ಆಶೀರ್ವಾದ ಸಿಗುತ್ತೆ. ನೀವು ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು. ಈಗ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ರಾತ್ರಿ 10 ಗಂಟೆವರೆಗೂ ಕೂಡ ಟೈಮ್ ಇರುತ್ತೆ. ನೀವು ಈ ರೀತಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡ್ಬೋದು. ಸೊ ಇವಾಗ ನಾನು ಯದುವೀರ್ಗೆ ಅಕ್ಷರಾಭ್ಯಾಸವನ್ನು ಮಾಡ್ತಾಯಿದ್ದೀನಿ. ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಂಡಿದ್ದೀನಿ. ಆ ಅಕ್ಕಿಗೆ ನಾನು ಅರಿಶಿನ, ಕುಂಕುಮ, ಹೂವೆಲ್ಲ ಹಾಕಿ ನಂತರ ಅವನಿಗೆ ಅಕ್ಷರಾಭ್ಯಾಸವನ್ನು ಮಾಡ್ತೀನಿ. ಈಗ ನೀವೇ ನೋಡಿ. ಓಂ ಅಂತ ಬರೀತೀನಿ. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. ನಮಸ್ಕಾರ ಮಾಡ್ಕೊ. ಸರಸ್ವತಿನ ಕೇಳ್ಕೊ. ಸರಸ್ವತಿ ಮಾತೆ, ನನಗೆ ಇವತ್ತು ವಿದ್ಯೆ ಕೊಟ್ಟು ಕಾಪಾಡಮ್ಮ, ನನಗೆ ಓದಿದೆಲ್ಲ ಜ್ಞಾಪಕ ಬರಲಿ ಅಮ್ಮ, ನನಗೆ ಬುದ್ಧಿ ಕೊಡಮ್ಮ ನನಗೆ ಅಂತ ಕೇಳ್ಕೊ. ಅಲ್ಲಿ ಸರಸ್ವತಿ ಮಾತೆ ಕೇಳು. ದೇವ್ರಿಗೂ ನಮಸ್ಕಾರ ಮಾಡ್ಕೊ. ಇವತ್ತು ನೀನು ಚಿನ್ನಿ ಶಾಲೆಗೆ ಹೋಗಿ ನಿಮ್ಮ ಟೀಚರ್ಸ್ಗೂ ಕೂಡ ಏನ್ ಮಾಡ್ಬೇಕು, ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಅವ್ರ ಆಶೀರ್ವಾದನ ತಗೋಬೇಕು ಇವತ್ತು. ಓಕೆನಾ? ಆಶೀರ್ವಾದ ಮಾಡಿ ಮೇಡಮ್, ನನಗೆ ವಿದ್ಯಾ ಬುದ್ಧಿ ಆಯಸ್ಸು ಕೊಡ್ಲಿ ಅಂತ ಆಶೀರ್ವಾದ ಮಾಡಿ ಅಷ್ಟೇ. ವಿದ್ಯಾ ಬುದ್ಧಿ ಆಯಸ್ಸು ಅವಿದ್ರೆ ನಾವು ಎಲ್ಲಿದ್ರು ನಾವು ಬದುಕ್ತೀವಿ. ಈಗ ಮ್ಯಾಮ್ ಹತ್ರ ಹೋಗಿ ಸ್ಕೂಲಲ್ಲಿ ನಮಸ್ಕಾರ ಮಾಡ್ಕೊಂಡು ಏನಂತ ಕೇಳ್ಕೊತಿ ಹೇಳು? ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ. ವೆರಿ ಗುಡ್. ನಮಸ್ಕಾರ ಮಾಡ್ಕೋ ದೇವ್ರ ಹತ್ರ. ಹೇಳಿ. ಬರೀ ಅಕ್ಷರಾಭ್ಯಾಸ ಅಷ್ಟೇ ಅಲ್ಲ, ನಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಬರಲಿ ಅಂತೇಳಿ ಈ ಗುರು ಪುಷ್ಯಮಿ ದಿನ ನಾವು ಹರಳಿ ಮರದ ಹತ್ರ ಬಂದು ಅಂದರೆ ಗುರು ಸ್ವರೂಪಿಯಾಗಿರುವಂಥ ಹರಳಿ ಮರದ ಹತ್ರ ಬಂದು ನಾವು ಈ ಗುರುಗ್ರಹವನ್ನು ನೆನೆಸ್ಕೊಂಡು ಪುಷ್ಯಮಿ ನಕ್ಷತ್ರವನ್ನು ನೆನೆಸ್ಕೊಂಡು ನಾವು ನಮಗೇನು ಬೇಕೋ ಆಸೆ ಅಂದರೆ ದುರಾಸೆ ಎಲ್ಲ ಆಸೆ, ನಮಗೇನಾದರೂ ಒಂದು ಕೆಲಸ ಕೈಗೂಡ್ದೇ ಇರುವಂಥದ್ದು ಈ ದಿನ ನೀವು ಏನೇ ಕೇಳ್ಕೊಂಡ್ರೂ ಕೂಡ ಸಕ್ಸಸ್ ಆಗುತ್ತೆ. ಏನು ಮಾಡಬೇಕಂದ್ರೆ ಸಿಂಪಲ್ ಪೂಜೆನ ನಾನು ನಿಮಗೆ ಈಗ ಹೇಳ್ತೀನಿ. ಕಂಚಿನ ಪಾತ್ರೆ ಇರುತ್ತಲ್ಲ, ತಾಮ್ರದ ಪಾತ್ರೆ, ನಮ್ಮನೇಲಿ ಬಾಟಲ್ ಇತ್ತು, ಬಾಟಲ್ಗೆ ಹಾಕ್ಕೊಂಡು ಬಂದಿದ್ದೀನಿ. ಅದರ ತುಂಬ ನೀರು ಇಟ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ, ಅರಿಶಿನ ಮಿಕ್ಸ್ ಆಗಿರುವಂತಹ ನೀರನ್ನ ನೀವು ಅರಳಿ ಮರದ ಬುಡದ ಹತ್ರ ನಾವು ಆ ನೀರನ್ನ ಹಾಕಿ ಮೊದಲು ನಮಸ್ಕಾರ ಮಾಡ್ಕೊಳ್ಳಿ. ನೀವು ಪೂಜೆ ಸಾಮಾನು ತಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂದರೂ ಓಕೆ, ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ಈ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಹರಳಿ ಮರನ ಕೈಯಲ್ಲಿ ಮುಟ್ಟಿ ಹಣೆಯನ್ನು ಹರಳಿ ಮರದ ಹತ್ರ ಇಟ್ಟು ನಾವು ನಮಸ್ಕಾರ ಮಾಡ್ಕೋಬೇಕು. ಅಂದರೆ ಗುರುಗ್ರಹವನ್ನು ನೆನೆಸ್ಕೊಂಡು ನಾವು ನಮಗೇನು ಬೇಕೋ, ನಮ್ಮ ಆಸೆ ಏನಿರುತ್ತೆ ಅದನ್ನು ನಾವು ಆ ಗುರು ನಕ್ಷತ್ರದ ಹತ್ರ ಕೇಳಿಸ್ಕೋಬೇಕು. ಈ ರೀತಿ ಮಾಡಿದ್ರೆ ನಮಗೆ ಯಾವುದೇ ಒಂದು ಕೆಲಸ ನಿಂತ್ಬಿಟ್ಟಿದ್ರು ಕೂಡ ಈ ದಿನ ನೀವು ನಮಸ್ಕಾರ ಮಾಡಿಕೊಂಡ್ರೆ 100ಗೆ 100% ಅದು ಪಾಸಿಟಿವ್ ಆಗಿ ನಮಗೆ ವರ್ಕ್ ಆಗುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ. ಇನ್ನೂ ಟೈಮ್ ಇದೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋರು ಇದ್ದರೆ ಈಗ ನೀವು ಅಕ್ಷರಾಭ್ಯಾಸವನ್ನು ಮಾಡಿಸ್ಬೋದು. ನಾನು ಕರ್ಪೂರ ತಂದಿದ್ದೆ, ಕರ್ಪೂರ ಒಂದು ಹಚ್ಚಿ ನಾನು ನಮಸ್ಕಾರ ಮಾಡ್ಕೋತೀನಿ. ಇಲ್ಲೇ ನಾನು ಗಣಪತಿ ವಿಗ್ರಹ ಇರೋದ್ರಿಂದ ಗಣಪತಿಗೂ ಕೂಡ ಬೆಸ್ಗೆ ಹೊಡೆದು ನಮಸ್ಕಾರ ಮಾಡಿಕೊಂಡು, ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಗಣಪತಿಗೆ ಮೊದಲನೇ ಪೂಜೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಲ್ವ. ಹಾಗಾಗಿ ಅರಳಿ ಮರ ಮುಟ್ಟಿ ನಾನು ನಮಸ್ಕಾರ ಮಾಡಿಕೊಂಡು ಗಣಪತಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಸ್ಕೂಲ್ಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಈ ದಿನ ಬಂದಾಗ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ದೇವರಿಗೆ ನಮಸ್ಕಾರ ಮಾಡಬೇಕು. ಇಂಥ ದಿನಗಳಲ್ಲೇ ನಮ್ಮ ಆಸೆಗಳು ಈಡೇರುವಂಥದ್ದು. ಸುಮಾರು ಜನಕ್ಕೆ ಗೊತ್ತಿರಲ್ಲ. ಸೊ ಅವರಿಗೆ ಗೊತ್ತಾಗಲಿ, ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಇವತ್ತಿನ ದಿನ ಏನು ವಿಶೇಷ
ಅನ್ನೋ ದೃಷ್ಟಿಯಿಂದ ನಾನು ಈ ವಿಡಿಯೋನ ಮಾಡಿದ್ದು. ಇದು ನಕ್ಷತ್ರ ಯಾವಾಗಾದರೂ ಗುರುವಾರ ದಿನ ಪುಷ್ಯಮಿ ನಕ್ಷತ್ರ ಬಂದಿದ್ದ ದಿನ ನೀವು ಈ ರೀತಿ ಪೂಜೆಯನ್ನು ಮಾಡಿ. ಮತ್ತು ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಇನ್ನೂ 10 ಗಂಟೆವರೆಗೂ ಟೈಮ್ ಇದೆ. ನೀವು ದೇವ್ರ ಮನೇಲಿ ಕೂತು ನಮಸ್ಕಾರ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಆ ದೇವರಿಗೆ ತಲುಪುತ್ತೆ. ಮತ್ತು ಹರಳಿ ಮರದ ಹತ್ರ ನೀವು 9 ರೌಂಡ್ ಸುತ್ತಬೇಕು, 1 ರೌಂಡು ಕಡಿಮೆ ಮಾಡಬಾರ್ದು. ಗುರುಗ್ರಹವನ್ನು ನೆನೆಸ್ಕೊಂಡು ನಾವು ನಮ್ಮ ಕಷ್ಟ ಏನಿದೆ ಅದನ್ನು ದೇವ್ರ ಹತ್ರ ಹೇಳ್ಕೊಂಡು ನೀವು ನಮಸ್ಕಾರ ಮಾಡಿದ್ರೆ ಅದು ಪ್ರತಿಫಲವನ್ನು ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ತಂಗಿಗೆ ನಾನು ಫೋನ್ ಮಾಡಿ ಹೇಳಿದೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸು ಅಂತ. ಅವ್ರ ಮಕ್ಕಳಿಗೆ ಟೈಮ್ ಆಗಿಬಿಟ್ಟಿತ್ತು, ಲಡ್ಡುನು ಕೂತಿದ್ದಾನೆ, ಅವಳಿಗೆ ಗೊತ್ತಾಗಲಿಲ್ಲ ಪಾಪ, ಕಾಲಿಡಾರಲ್ಲೇ ಕೂರಿಸಿ ಅಕ್ಷರಾಭ್ಯಾಸವನ್ನು ಮಾಡಿಸಿದ್ದಾಳೆ. ಸೊ ಯಾವುದಾದ್ರೂ ನಮ್ಮ ಭಕ್ತಿ ಮುಖ್ಯ, ಎಲ್ಲೇ ಅಕ್ಷರಾಭ್ಯಾಸ ಮಾಡಿಸಿದ್ರು ಭಕ್ತಿಯಿಂದ ಮಾಡೋದು ಮುಖ್ಯ. ಸೊ 3 ಜನಕ್ಕೂ ಕೂಡ ಊರಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ಲು. ಸೊ ನಮ್ಮನೇಲಿ ಗುರು ಪುಷ್ಯಮಿ ದಿನ ಈ ರೀತಿ ನಾವು ಪೂಜೆಯನ್ನು ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಬಾಯ್.